ಈ ಸ್ಕ್ಲಚ್ನ ಪ್ಲೇಸ್ ಮಾಡಿ ಸಾಕು ಗಾಡಿ ಆಫ್ ಆಯಿತು. ಲುನ್ಸ್ ಖಾಲಿ ಆದರೆ ಏನೂ ಚಿಂತೆ ಮಾಡೋಂಗಿಲ್ಲ ಗಾಯ್ಸ್, ಜಸ್ಟು ಪೆಡಲ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು ಸೀದಾ. ಹಾಯ್ ಗಾಯ್ಸ್, ಹ್ಯಾಪಿ ಆಲ್, ನಮಸ್ಕಾರ. ಸೊ ಈ ವಿಡಿಯೋ ಏನಂತ ನಿಮ್ಗೆ ಗಾಡಿ ಗೊತ್ತಾಗಿರುತ್ತೆ, ನಾನು ಡಿಸ್ಕ್ರಿಪ್ಷನಿಂದ ಕ್ಲಿಯರಿಂಗ್ ಮೆನ್ಷನ್ ಮಾಡಿದ್ದೀನಿ ಏನಂತ. ಸೊ ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ. ಸೊ ಈಚ್ ಆ್ಯಂಡ್ ಎವ್ರಿ ಪಾರ್ಟು ನಾನು ನಿಮ್ಗೆ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ನನಗೂ ಗೊತ್ತಿಲ್ಲ, ಇನ್ ಕೇಸ್ ಏನಾದ್ರು ನಾನು ರಾಂಗ್ ಆಗಿ ಹೇಳಿದ್ರೆ ನಂಗೆ ದಯವಿಟ್ಟು ಕಮೆಂಟ್ ಮಾಡಿ. ಸೊ ನಾನು ಕಲ್ತ್ಕೊತೀನಿ, ಸೊ ಬೇರೆಯವರು ಕಲ್ತ್ಕೊತಾರೆ. ಓಕೆ ಗಾಯ್ಸ್, ಇವಾಗ ಜಸ್ಟು ಒಂದು ರೌಂಡ್ ಸ್ಟಾರ್ಟ್ ಮಾಡಿ ಬಂದೆ, ಬಿಕಾಸ್ ಸ್ಟಾರ್ಟ್ ಆಗುತ್ತೆ ನಂಗೆ ಗೊತ್ತಿರಲಿಲ್ಲ. ಸೊ ಬನ್ನಿ ಹೋಗೋಣ, ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಎಂಜಾಯ್ ಮಾಡೋಣ, ನಾನು ನಿಮ್ಮ ಜೊತೆ ಎಂಜಾಯ್ ಮಾಡ್ತೀನಿ. ಸೊ ಲೆಟ್ಸ್ ಗೋ. ಇಲ್ಲಿದೆ ಗೈಸ್ ದ ಆ್ಯಂಟಿಕ್ ಲೂನಾ. ಈ ಕಾಲದಲ್ಲಂತೂ ಎಲ್ಲೂ ಸಿಗೋಲ್ಲ ನೋಡೋಕ್ಕೆ. ಸೊ ನಮ್ಮ ಡ್ಯಾಡಿಗಂತೂ ಆ್ಯಂಟಿಕ್ ಬೈಕ್ಸ್ ಅಥವಾ ಆ್ಯಂಟಿಕ್ ಐಟಮ್ಸ್ ಅಂದರೆ ತುಂಬ ಇಷ್ಟ. ಸೊ ಪ್ರತಿಯೊಂದು ಎಲ್ಲ ಕಲೆಕ್ಟ್ ಮಾಡಿ ಹಂಗೆ ಜೋಪಾನವಾಗಿ ಇಟ್ಟಿದ್ದಾರೆ. ಸೊ ಅದರಿಂದ ನನಗೆ ಇವತ್ತು ಯೂಸ್ ಆಯಿತು ನಿಮ್ಗೆಲ್ಲರಿಗೂ ತೋರ್ಸೋಕ್ಕೆ ಗಾಡಿನ. ಬನ್ನಿ. ಈ ಸ್ಪೆಷಾಲಿಟಿ ಏನು ಗೊತ್ತಾ ಗೈಸ್, ಇದಕ್ಕೆ ಆ್ಯಕ್ಚುಲಿ ಲಾಕ್ ಇಲ್ಲ. ಸೊ ಇರೋದು ಒಂದೇ ಲಾಕು, ಹ್ಯಾಂಡಲ್ ಲಾಕು, ನಿಮಗೆ ಕಾಣಿಸಿರ್ಬೋದು ಇಲ್ಲಿ. ಸೊ ಆ್ಯಂಡ್ ವಿ ಹ್ಯಾವ್ ಒಂದು ರೌಂಡ್ ಡೂಮ್ ಇದೆ. ಸೊ ಎಲ್ಲ ಹಳೆ ಗಾಡಿಗೂ ಅದೇ ಥರ ಬರೋದು. ವೀಲು ಮಪ್ಪೆಡ್ ಅಂತ ಕರಿಬೋದು, ಬಟ್ ಸೈಕಲ್ ಥರನೂ ಆಗುತ್ತೆ, ಮಪ್ಪೆಡ್ ಥರನೂ ಆಗುತ್ತೆ ನೋಡಿ. ಸೊ ಈ ಲಾಕ್ ಏನಕ್ಕೆ ಇಟ್ಟಿದ್ದೀರಿ ಅಂತಂದರೆ, ಫಾರ್ ಎಕ್ಸಾಂಪಲ್ ಎಲ್ಲರೂ ಆಚೆ ಹೋದಾಗ ಒಂದು ರೌಂಡ್ ಅಂತ ತೊಗೊಂಡೋದಾಗ ಗಾಡಿ ಯಾರು ಬೇಕೋ ಸ್ಟಾರ್ಟ್ ಮಾಡ್ಬೋದು. ಹ್ಯಾಂಡಲ್ ಲಾಕ್ ಅಂತೂ ಫುಲ್ ಕಮ್ಮಿ ಇದೆ ಈಗಿನ ಕಾಲ ಪ್ರಪಂಚದಲ್ಲಿ, ಗೊತ್ತಿಲ್ಲ ನಿಮಗೆ ಹೆಂಗಿರ್ತಾರೆ ಅಂತ. ಸೊ ಕಂಪ್ಲೀಟ್ ವೀವ್ ಇದು. ಸೊ ಇದು ಪೆಟ್ರೋಲು, ಆನ್ ಆ್ಯಂಡ್ ಆಫ್ ಸೇಮ್ ಹೆಂಗಿದೆಯೋ ಹಂಗಿದೆ, ಆನ್ ಆ್ಯಂಡ್ ಆಫು ನೋಡಿ. ಆಫು, ರಿಸರ್ವು, ಆನು. ಸೊ ಪೆಟ್ರೋಲ್ ಟ್ಯಾಂಕ್ ಕೆಪಾಸಿಟಿ 2 ಲೀಟರ್ಸ್ ಅಷ್ಟೇ. ಸೊ 2 ಲೀಟರ್ಸಲ್ಲಿ ಆರಾಮಾಗೆ 1 ಲೀಟ್ರಿಗೆ 40, ನನಗೆ ಗೊತ್ತಿರೋ ಪ್ರಕಾರ 40-50 ಕೊಡುತ್ತೆ ಮೈಲೇಜು. ಸೊ ಫ್ರಂಟ್ ಬ್ರೇಕು ಆ್ಯಂಡ್ ಬ್ಯಾಕ್ ಬ್ರೇಕು. ಸೊ ಇದು ಟಾಣಿ ಬ್ರೇಕು. ಇದೇನಂತಂದರೆ ಕ್ಲಚ್ ಗೈಸ್. ಸೊ ಬೇಕಾದರೆ ಅಥವಾ ಗಾಡಿ ಸ್ಟಾಪ್ ಮಾಡಬೇಕಾದ್ರೆ ಇಂಜಿನ್ನ ಇದನ್ನು ಜಸ್ಟ್ ಪ್ರೆಸ್ ಮಾಡಿದ್ರೆ ಗಾಡಿ ಸ್ಟಾಪ್ ಆಗುತ್ತೆ. ಆ್ಯಂಡ್ ಸ್ಪೀಡೋಮೀಟರ್ ನೀವು ನೋಡ್ಬೋದು 80 ಅಂತಿದೆ, ಬಟ್ ಅಷ್ಟು ಹೋಗಲ್ಲ. ಎಲ್ಲರಿಗೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಶೇರ್ ಮಾಡೋದ್ರಿಂದ ಇನ್ನೂ ಬೇರೆಯವ್ರಿಗೆ ನೋಡೋ ಆಪರ್ಚುನಿಟಿ ಸಿಗುತ್ತೆ. ಸೊ ಇದು ಪುಟಾಣಿ ಇಂಜಿನ್ ಗೈಸ್, ಇದು ಇಂಜಿನ್ನು. ಸೊ ಇದು ನಾರ್ಮಲಾಗೆ ಎಲ್ಲರೂ ಡ್ರಮ್ ಬ್ರೇಕ್ಸು ಆ್ಯಂಡ್ ಮುಂದೆನೂ ಡ್ರಮ್ಮು. ಸೊ ನೋ ಪ್ರಾಬ್ಲಮ್. ಸೊ ಗಾಡಿ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡಿದ್ಮೇಲೆ ಹೆಂಗಿರುತ್ತೆ ಅಂತ ನೋಡೋಣ. ಸೊ ನೋಡಿ ಗೈಸ್, ಇನ್ನು ಇವಾಗಲೂ ಆರ್ ಹೋಗುತ್ತೆ, ಕೇಳಿಸ್ತಿರ್ಬೋದು ಅನಿಸುತ್ತೆ. ಆರನ್ ಕಂಡೀಷನಲ್ಲಿದೆ. ಸೊ ಆ್ಯಂಟಿಕ್ ಗೈಸ್. ಆರನ್ ನೋಡಿ, ಟಾಣಿ ಆರನ್ನು ಇಷ್ಟೇ ಇದೆ. ನಮ್ಮ ಗಾಡಿಯಲ್ಲಿ ಇರೋ ಥರ ಬ್ಯಾಟ್ರಿ ಬೇಕು ಆರನ್ ಹೊಡಿಯೋಕ್ಕೆ ಅಂತ ಏನಿಲ್ಲ. ಸೊ ಇದಕ್ಕೆ ಬ್ಯಾಟ್ರಿನೇ ಇಲ್ಲ ಗಾಡಿಗೆ. ಆರನ್ನು ಆ್ಯಂಡ್ ಸೈಲೆನ್ಸರ್ ನೋಡಿ. ಸೊ ದಿಸ್ ಈಸ್ ಏನಿಲ್ಲ ಗಾಯ್ಸ್, ಈ ಗಾಡೀಲಿ ಒಂದು ಸ್ಮಾಲ್ ಇಂಜಿನ್ ಫಿಟ್ ಮಾಡ್ಬಿಟ್ಟವ್ರು, ಯಾವುದೋ ಸೈಕಲ್ಗೆ ಅಂತ ಅನ್ಕೊಬೋದು ನೀವು. ಆ ಥರ ಇದೆ. ಯಾವುದನ್ನ ಸೈಕಲ್ ಇದ್ದರೆ ಹಳೆ ಕಾಲದ ಸೈಕಲಲ್ಲಿ ಸೊ ನಾರ್ಮಲಾಗಿ ಇಂಜಿನ್ ಫಿಟ್ ಮಾಡಿ ಗಾಡಿ ಓಡಿಸೋ ಥರ ಇದೆ ಗಾಡಿ. ಸೊ ಗಾಡಿ ಸ್ಟಾಪ್ ಮಾಡಬೇಕಾದ್ರೆ ಜಸ್ಟ್ ಈ ಸ್ಕ್ಲಚ್ನ ಪ್ಲೇಸ್ ಮಾಡಿ ಸಾಕು ಗಾಡಿ ಆಫ್ ಆಯಿತು. ಒಂದು ಸ್ಕ್ಲಚ್ ಇರೋದು, ಅದಕ್ಕೆ ಗಾಡಿ ಆಫ್ ಆಗಿ ಗಾಡಿ ಸ್ಟಾರ್ಟ್ ಮಾಡೋಕ್ಕೆ. ಓಕೆ, ಯಾರ ಹತ್ರ ಗಾಡಿ ಇದೆ ಅಥವಾ ಯಾರ ಗಾಡಿ ಆಡಿ ನೋಡಿದ್ದೀರಾ ಕಮೆಂಟ್ ಮಾಡಿ. ಪೆಟ್ರೋಲ್ ಬಗ್ಗೆ ಯೋಚನೆ ಮಾಡೋಂಗಿಲ್ಲ ಗೈಸ್, ಆರಾಮಾಗೆ ಪೆಡಲ್ ಆಪ್ಷನ್ ಇದೆ, ಪೆಡಲ್ ಹಾಕೊಂಡು ಹೋಗ್ತಾ ಇರ್ಬೋದು ತುಳ್ಕೊಂಡು. ಸೊ ಒಂಥರ ಫೀಲ್ ಗೈಸ್. ಸೊ ಇನ್ ಟೈಮಲ್ಲಿರೋರು ಅಂತೂ ಸಖತ್ತಾಗಿ ಎಂಜಾಯ್ ಮಾಡಿದ್ದಾರೆ, ನೋಡ್ತಾ ಇದ್ದೀರಲ್ಲ. ಸೊ ಆರನ್ ನೋಡಿ, ಆರನ್ನು ವರ್ಕಿಂಗು. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ ಕೇಸ್ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ಕಮೆಂಟಲ್ಲಿ ತಿಳಿಸ್ಕೊಡಿ ನಾನು ಏನಾದ್ರು ಮಿಸ್ಟೇಕ್ ಮಾಡಿದರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.